ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. NSP ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ಊರಲ್ಲಿರೋ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. 2 ಡೇಸ್ ಊರಲ್ಲೆಲ್ಲ ಕೆಲಸ ಮಾಡಿ ಫುಲ್ ಸುಸ್ತಾಗಿತ್ತು. ಹಾಗಾಗಿ ಒಂದಿನ ರೆಸ್ಟ್ ಮಾಡೋಣ, ಹಾಗಾಗಿ ಬೆಟ್ಟ ಹತ್ತಕ್ಕೆ ಹೋಗೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿಕೊಂಡು ಎಲ್ಲರೂ ಬೆಟ್ಟ ಹತ್ತೋದಕ್ಕೆ ಹೋಗೋದಕ್ಕೆ ರೆಡಿಯಾಗಿದ್ದೀವಿ. ಇದು ಬಂದು ಸಕಲೇಶಪುರ, ಹೇರೂರು ಬೆಟ್ಟ ಅಂತ, ಗವಿ ಬೆಟ್ಟ ಅಂತ ಹೇಳ್ತೀವಿ. ಶನಿವಾರ ಸಂತೆಗೂ ನಿಯರ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಆಫ್ ರೋಡಿಂಗ್ ಮಾಡೋರಿಗೆ ತುಂಬ ಖುಷಿ ಆಗುತ್ತೆ. ನೋಡೋಣ ಹೇಗಾಗುತ್ತೆ ಅಂದ್ಬಿಟ್ಟು ಮಕ್ಕಳೆಲ್ಲ ಫುಲ್ ಖುಷಿಲಿದ್ದಾರೆ. ಬೆಟ್ಟ ಹತ್ತೋದಂತ ಗೊತ್ತಿಲ್ಲ ಅವ್ರಿಗೆ, ಬೆಟ್ಟ ಹತ್ತೋದಕ್ಕೆ ಎಷ್ಟು ಕಷ್ಟ ಇರುತ್ತೆ ಅಂದ್ಬಿಟ್ಟು. ಅಪ್ಪ ಒಬ್ಬರು ಬರ್ತಾಯಿಲ್ಲ, ಯಾಕೆಂದರೆ ಕಾಫಿ ಬೇಳೆನ ಹಾಕಿದ್ವಿ, ಅದನ್ನು ನೋಡ್ಕೊಬೇಕಿತ್ತು. ಹಾಗಾಗಿ ನಾವೆಲ್ಲರೂ ಹೊರಟಿದ್ದೀವಿ. ಹೋಗ್ತಾ ಮನೆಯಲ್ಲಿ ತಿಂಡಿ ಮಾಡ್ಕೊತ ಕೂತ್ಕೊಂಡ್ರೆ ಟೈಮ್ ಆಗುತ್ತೆ. ಬೆಳಗ್ಗೆನೇ ಹೋಗ್ಬಿಡೋಣ ಅಂತ ಸ್ಕೆಚ್ ಹಾಕ್ಕೊಂಡು ಟಿಫನೇ ಮಾಡಲಿಲ್ಲ. ಹಾಗೆ ಹೋಗ್ತಾ ರೋಡಲ್ಲೇ ಟಿಫನ್ ಮಾಡ್ಕೊಂಡು ಹೋಗೋಕ್ಕಾಗುತ್ತೆ ಅಂದ್ಬಿಟ್ಟು ಟಿಫನ್ ಮಾಡೋದಕ್ಕೆ ಬಂದಿದ್ವಿ. ಚಿಕ್ಕ ಹೋಟೆಲು, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಮನೇಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ಇತ್ತು. ಚಿತ್ರಾನ್ನ, ಇಡ್ಲಿ, ವಡೆ ಎಲ್ಲ ತೊಗೊಂಡಿದ್ವಿ. ಮಕ್ಕಳು ಹೊರಗೆ ಹೋಗೋ ಖುಷಿನಲ್ಲಿರೋದ್ರಿಂದ ಯಾವಕ್ಕೂ ಟಿಫನ್ ತಿನ್ನಬೇಕು ಅಂತಲೇ ಅನ್ನಿಸ್ತಾ ಇರಲಿಲ್ಲ. ಹಾಗಾಗಿ ಹಾಗೋ ಹೀಗೋ ತಿಂದಷ್ಟು ತಿನ್ಕೊಳ್ಳಿ ಅಂದ್ಬಿಟ್ಟು ಟಿಫನ್ ತಿನ್ನಿಸ್ಕೊಂಡು ಮಕ್ಕಳಿಗೆಲ್ಲ ಸ್ನ್ಯಾಕ್ಸು ಬೇಕಲ್ಲ, ಇನ್ನು ಬೆಟ್ಟ ಹತ್ತಬೇಕಾದ್ರೆ ನಮ್ಗೆ ಟೆನ್ಷನ್ ಕೊಡಬಾರ್ದು ಅಂದ್ಬಿಟ್ಟು ಕುರ್ಕುರೆ, ಲೇಸು ಅದು ಇದು ಎಲ್ಲ ಕೊಡಿಸ್ಕೊಂಡು ನಾವೆಲ್ಲರೂ ಸೇರಿ ಬೆಟ್ಟಕ್ಕೆ ಹೋದ್ವಿ. ಎಲ್ಲಿ ತನಕ ಗಾಡಿ ಹೋಗುತ್ತೋ ಅಲ್ಲಿ ತನಕ ನಾವು ಕಾರಲ್ಲೇ ಹೋದ್ವಿ. ಅದಾದ ನಂತರ 1-2 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕಿತ್ತು. ಫಸ್ಟು ಹೋಗಿ ಇಳ್ದಿದ ತಕ್ಷಣ ಮಕ್ಕಳು ಫುಲ್ಲು ಜೋಶ್ ಇರೋದ್ರಿಂದ ಎಲ್ಲ ಮೊದಲೇ ಓಡ್ತಾಯಿದ್ರು. ಏಕೆಂದರೆ ಸ್ಟಾರ್ಟಿಂಗ್ ಹಾಗೆ ಅಲ್ವಾ, ದೂರದ ಬೆಟ್ಟ ನಣ್ಣುಗೆ ಅಂತ ಹೇಳ್ತಾರಲ್ಲ, ಹಾಗಾಗಿ. ಅಲ್ಲದೆ ನಾವು ಬಂದಿದ್ದ ಟೈಮು ರಾಂಗ್ ಟೈಮ್ ಆಗಿತ್ತು. ಏಕೆಂದರೆ ಇನ್ನೂ ಸ್ವಲ್ಪ ಬೆಳಗ್ಗೆನೇ ಒಂದು 6:30 ಎಲ್ಲ ಬಂದಿದ್ದರೆ ಚೆನ್ನಾಗಿರ್ತಿತ್ತು. ಏಕೆಂದರೆ ನಾವು ಬಂದಿದ್ದು 8:30, 9 o'clock ಆಗಿತ್ತು. ಆವಾಗ ಫುಲ್ಲು ಜೋರು ಬಿಸಿಲು ಸ್ಟಾರ್ಟ್ ಆಗಿತ್ತು. ಹಾಗಾಗಿ ನೀವು ಹೋಗೋರಿದ್ರಂದರೆ ಆದಷ್ಟು ಬೆಳಗ್ಗೆ ಟೈಮಲ್ಲಿ ಹೋಗಿ, ತುಂಬ ಚೆನ್ನಾಗಿರುತ್ತೆ. ಅಲ್ಲದೆ ಈ ಥರ ಚಿಕ್ಕ ಮಕ್ಕಳು ಪಿಳ್ಳೆಗಳೆಲ್ಲ ಕಟ್ಕೊಂಡೋದ್ರೆ ಸ್ವಲ್ಪ ಕಷ್ಟನೇ, ಯಾಕೆಂದರೆ ಇವ್ರು ನಡೆಯಲ್ಲ. ಆದರೆ ನಮ್ಮನೆ ಮಕ್ಕಳು ಪರವಾಗಿಲ್ಲ, ಸ್ವಲ್ಪ ಇದ್ದಿದ್ರಲ್ಲಿ ಜೋಶಲ್ಲಿ ಸ್ವಲ್ಪ ನಡೆದ್ರು. ಹಾಗೂ ಹೀಗೂ ಬೆಟ್ಟ ಹತ್ತಿದ್ವಿ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ದೀನಿ ನಮ್ಮೂರ ಬೆಟ್ಟಕ್ಕೆ. ನಿಮ್ಗೆ ಹತ್ತೋದಕ್ಕೆ ಇಷ್ಟ ಇಲ್ಲ ಅಥವಾ ನಿಮ್ಮ ಕೈಲಿ ಆಗಲ್ಲ ಅನ್ನೋಂಗಿದ್ರೆ ಇಲ್ಲಿಗೆ ನಿಮಗೆ ಜೀಪು ಮತ್ತು ಟ್ರಕ್ಸು ಸಹ ಇರುತ್ತೆ. ಒಂದು 2500 ಎಲ್ಲ ತೊಗೊತಾರೆ. ಒಂದು 5-6 ಮೆಂಬರ್ಸ್ ಇದ್ದರೆ. ಇದು ಹೊಸೂರು ರೂಟ್ ಕಡೆಯಿಂದ ಆಗಿರೋದ್ರಿಂದ ಅಲ್ಲಿ ಟ್ರಕ್ಸು, ಜೀಪು ಆ ಥರ ಏನೂ ಇರಲಿಲ್ಲ. ಹಾಗಾಗಿ ನಾವು 1-2 ಕಿಲೋಮೀಟ್ರ್ ನಡ್ಕೊಂಡು ಬರಬೇಕಾಯ್ತು. ನೀವು ಉಚ್ಚಂಗಿ ಸೈಡೆಲ್ಲ ಬಂದ್ರಿ ಅಂತಂದರೆ ನಿಮಗೆಲ್ಲ ಟ್ರಕ್ಸು, ಜೀಪು ಈ ರೀತಿದೆಲ್ಲ ಇರುತ್ತೆ. ನೀವು ಅದರಲ್ಲಿ ಡೈರೆಕ್ಟ್ ನೀವು ಬೆಟ್ಟಕ್ಕೆ ಬರ್ಬೋದು. ಹೀಗೋ ಎದ್ನೋ ಬಿದ್ನೋ ಅಂತ ಅಂದ್ಕೊಂಡು ಬೆಟ್ಟ ಹತ್ತಿದ್ದಾಯಿತು. ಆ್ಯಕ್ಚುಲಿ ಮಕ್ಕಳು ಫುಲ್ಲು ಜೋಶಲ್ಲಿ ಹತ್ತಿದ್ರು, ಆದರೆ ನಮಗೆ ಸ್ವಲ್ಪ ಸುಸ್ತಾಗಿದ್ದು. ಫುಲ್ಲು ಬೆಟ್ಟದ ಮೇಲ್ಗಡೆ ಬಂತಂದರೆ ನೋಡಿ, ಈ ರೀತಿ ವ್ಯೂ ಪಾಯಿಂಟ್ ಇರುತ್ತೆ. ಅದೇ ನಾನು ಹೇಳಿದ್ನಲ್ಲ, ನಾವು ಬಂದಿರೋದು ಟೈಮ್ ಸರಿ ಇರಲಿಲ್ಲ. ಬಿಸಿಲು ಬರೋ ಟೈಮ್ ಇರುವಾಗ ಚೆನ್ನಾಗಿ ಕಾಣಲ್ಲ ಅಷ್ಟು ನೇಚರು. ಇಲ್ಲಿ ನಿಂತ್ಕೊಂಡ್ರೆ ಕೆಳಗಡೆ ಗದ್ದೆ, ತೋಟ ಫುಲ್ಲು ಗ್ರೀನರಿ ಆಗಿರುತ್ತೆ. ಅದ್ರ ಜೊತೆಗೆ ಕೆಳಗಡೆ ಚಿಕ್ಕ ಚಿಕ್ಕದಾಗಿ ಬಸ್ಸು, ವೆಹಿಕಲೆಲ್ಲ ಓಡಾಡ್ತಾ ಇರೋದು ತುಂಬ ನೀಟಾಗಿ ಕಾಣುತ್ತೆ. ಆಫ್ ರೋಡ್ ಹೋಗೋರಿಗಂತೂ ಹೇಳಿ ಮಾಡಿಸಿರೋಂಗಿರುತ್ತೆ. ಅದು ನೀವು ಜೂನ್ ಜುಲೈಯಲ್ಲಿ ಬಂತಂದರೆ ತುಂಬ ಚೆನ್ನಾಗಿರುತ್ತೆ. ನಾವು ಬರೋ ಅಷ್ಟರಲ್ಲೇ ತುಂಬ ಜನ ಬಂದಿದ್ದರು ನೋಡಿ. ಇಲ್ಲಿ ಬೈಕಲ್ಲೆಲ್ಲ ನಾವು ಆ ಕಡೆ ಬೆಟ್ಟದಿಂದ ಹತ್ಕೊಂಡು ಇಲ್ಲಿ ಮೇಲೆ ಬಂದಿರೋವಂಥದ್ದು. 1-2-3 ಬೆಟ್ಟ ಹತ್ತಿ ಕೆಳಗೆ ಡೌನಿಂದ ಮೇಲೆ ಬಂದಿದ್ದೀವಿ ಇವಾಗ. ಇಲ್ಲಿ ಲೋಕಲ್ಗಳಿಗಿಂತ ಹೊರಗಡೆಯಿಂದ ಬರೋರೇ ಜಾಸ್ತಿ. ಬೆಂಗಳೂರು, ಮಂಗಳೂರು, ಹಾಸನ ಈ ಸೈಡಿಂದ ಬರೋರು. ವೀಕೆಂಡ್ ಆಯ್ತಂದರೆ ತುಂಬ ಜನ ಬರ್ತಾರೆ. ಈ ರೀತಿ ಬಂದಿರೋರು ಬಾಟ್ಲುಗಳು, ಪ್ಲಾಸ್ಟಿಕ್ ಬಾಟ್ಲುಗಳು, ಕವರ್ಗಳು, ಯೂಸ್ ಮಾಡಿರೋ ಬಟ್ಟೆಗಳನ್ನೆಲ್ಲ ಈ ರೀತಿ ಬಿಸಾಕಿ ಹೋಗ್ತಾರೆ. ದಯವಿಟ್ಟು ಒಂದು ಊರಿಗೆ ಬಂದಿದ್ದೀವಿ ಅಂತಂದರೆ, ನಮ್ಮೂರು ಅಂತಲ್ಲ, ಯಾವುದೇ ಊರಾಗಲಿ ಹೋಗಿದ್ದೀವಿ ಅಂತಂದರೆ ದಯವಿಟ್ಟು ಅಲ್ಲಿನ ಪರಿಸರನ ನೀಟಾಗಿಡೋದಕ್ಕೆ ಟ್ರೈ ಮಾಡಿ. ನಮ್ಮ ಕೈಲಿ ಪರಿಸರನ ರಕ್ಷಣೆ ಮಾಡೋದಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಇರೋ ಪರಿಸರನಾದ್ರೂ ನೀಟಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕಲ್ವಾ. ದಯವಿಟ್ಟು ಇದೊಂದನ್ನು ಗಮನದಲ್ಲಿ ಇಟ್ಕೊಳ್ಳಿ. ನಮ್ಮೂರು ಅಂತಲೇ ಅಲ್ಲ, ಬೇರೆ ಯಾವುದೇ ಊರಿಗೆ ಹೋದ್ರೂ ಅಷ್ಟೇನೆ. ಇಲ್ಲಿ ನಾವು ಇವಾಗ ಬೆಟ್ಟನೆಲ್ಲ ನೋಡಿಕೊಂಡು ಗುಹೆ ನೋಡೋದಕ್ಕೆ ಹೋಗ್ತಾಯಿದ್ವಿ. ನಾವು ಸ್ಕೂಲ್ ಡೇಸಲ್ಲೆಲ್ಲ ಇಲ್ಲಿ ಬರ್ತಾಯಿದ್ವಿ. ನಾನು 3 ಟೈಮ್ಸ್ ಬಂದಿದ್ದೀನಿ ಹೈಸ್ಕೂಲಲ್ಲಿರುವಾಗ. ಸ್ಯಾಟರ್ಡೇಸ್ ಎಲ್ಲ ನಮಗೆ ಕರ್ಕೊಂಬರ್ತಾಯಿದ್ರು ಸ್ಕೂಲಲ್ಲಿ. ನಮ್ಮ ಮನೇಲಿ ಬೈಯೋರು ಆವಾಗ, ಯಾಕೆ ಇವ್ರು ನಮಗೆ ಸ್ಯಾಟರ್ಡೇ ಎಲ್ಲ ಹಾಫ್ ಡೇ ಇರುತ್ತೆ, ನಾವು ಮನೇಲಿ ಏನಾದರೂ ಕೆಲಸಗಳಿದ್ರೆ ಮಾಡಿಕೊಡ್ತೀರಾ ನೀವು, ಈ ಸ್ಯಾಟರ್ಡೇಸ್ ಎಲ್ಲ ನಿಮಗೆ ಕರ್ಕೊಂಡು ಹೋಗ್ತಾರೆ, ನಿಮ್ಮ ಮಾಸ್ಟ್ರುಗಳಿಗೆ ಮಾಡೋದಕ್ಕೆ ಬೇರೆ ಕೆಲಸ ಇರಲ್ವಾ, ಹಾಗೆ ಹಿಂಗೆ ಅಂತೆಲ್ಲ ಬೈತಾಯಿದ್ರು ಮನೆಯಲ್ಲಿ. ಇವಾಗ ಅನ್ಸುತ್ತೆ ಆ ಟೈಮಲ್ಲಿ ಬಂದಿರೋ ಮೆಮೊರಿ ಇವಾಗ ಎಷ್ಟು ಕೊಟ್ಟರು ಸಿಗಲ್ಲ ಬಿಡಿ. ಆವಾಗೆಲ್ಲ ಎಷ್ಟು ಫ್ರೀಯಾಗಿ ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಬರ್ತಾಯಿದ್ವಿ. ಇವಾಗ ಫ್ಯಾಮಿಲಿ ಜೊತೆ ಬರ್ತೀವಿ, ಆದರೆ ಅವಾಗ ಸಿಗೋವಂಥ ಖುಷಿ ಇವಾಗಿರಲ್ಲ. ಎಷ್ಟು ಫ್ರೀಯಾಗಿ ಬರ್ತಾಯಿದ್ವಿ. ಇವಾಗ ನೋಡಿ, ಕೈಯಲ್ಲೊಂದು ಕಾಲಲ್ಲೊಂದು ಲಗೇಜ್ ಇಟ್ಕೊಂಡು ಬರಬೇಕಿವಾಗ. ನಾವು ಗುಹೆ ಹತ್ರ ಬಂದ್ವಿ. ಇಲ್ಲಿ ಮೇಯ್ನ್ ಬೋರ್ಡ್ ಹಾಕಿದ್ದಾರೆ ನೋಡಿ, ಇಲ್ಲಿ ಫುಲ್ ಡೀಟೇಲಾಗಿ ಬರೆದಿದ್ದಾರೆ. ಇಲ್ಲಿರೋ ದೇವರು ಬಂದು ಮುನೇಶ್ವರ ದೇವರು, ಶಿವಲಿಂಗ ಒಳಗಿರೋ ಅಂಥ ದೇವರು. ಹಿಂದಿನ ಕಾಲದಲ್ಲಿ ಮಳೆ ಬರ್ದಿಲ್ದಿರೋವಾಗ ಇಲ್ಲಿ ಮಳೆ ಕೇಳೋದಕ್ಕೆ ಅಂದ್ಬಿಟ್ಟು ಇಲ್ಲಿ ಬರ್ತಾಯಿದ್ರಂತೆ ಒಳಗಡೆ ಗುಹೆ ಒಳಗೆ. ಮೊದಲೆಲ್ಲ ನಾವು ಹೋಗಿರೋ ಟೈಮಲ್ಲಿ ಮೆಟ್ಲು ಏನೂ ಇರಲಿಲ್ಲ, ಹಾಗೆ ಇಳ್ಕೊಂಡು ಹೋಗಬೇಕಿತ್ತು. ಇವಾಗ ಮೆಟ್ಲೆಲ್ಲ ಮಾಡಿ ತುಂಬ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಇವಾಗ.
ಮತ್ತು ಕಾಂತಾರ ಮೂವಿ ಶೂಟಿಂಗ್ ಆಗಿರೋದು ಇಲ್ಲೇನೇ, ಲಾಸ್ಟ್ ಸೀನ್ ಬರುತ್ತಲ್ಲ ಅದು ಶೂಟಿಂಗ್ ಆಗಿರೋದು ಇದೇ ಗುಹೆ ಒಳಗಡೆ, ಅದನ್ನು ತೋರಿಸ್ತೀನಿ ನಿಮಗೆ. ಇಲ್ಲಿ ಫುಲ್ಲು. ಮತ್ತು ಇನ್ನೊಂದು ಅಂದರೆ ಇಲ್ಲಿಗೆ ಬರೋರು ದಯವಿಟ್ಟು ಗುಹೆ ಒಳಗೆ ಹೋಗ್ತೀವಿ ಅಂತಂದರೆ ನೀಟಾಗಿ ಶುದ್ಧವಾಗಿ ಹೋಗಿ, ಅಂದರೆ ನಾನ್ ವೆಜ್ ಎಲ್ಲ ತಿಂದ್ಕೊಂಡು ಹೋಗಬೇಡಿ. ಏಕೆಂದರೆ ಗುಹೆ ಒಳಗಡೆ ಹೆಜ್ಜೆನು ಮತ್ತು ಬಾವಲಿ ಎಲ್ಲ ಇದೆ. ನಾವೇನಾದರೂ ತಪ್ಪು ಮಾಡ್ಕೊಂಡು ಹೋದರೆ ಅದು ಎದ್ದೇಳತ್ತೆ, ನಮಗೇನಾದರೂ ನಾವು ಅದಕ್ಕೇನಾದರೂ ತೊಂದರೆ ಮಾಡಿದ್ರೆ ಅದು ನಮಗೆ ತೊಂದರೆ ಮಾಡುತ್ತೆ ಅಂದ್ಬಿಟ್ಟು, ಅದಕ್ಕೋಸ್ಕರ ದಯವಿಟ್ಟು ನೀಟಾಗಿ ಅಂದರೆ ಶುಭ್ರವಾಗಿ ಹೋಗಿ. ನಾವಿವಾಗ ಗುಹೆ ಒಳಗಡೆ ಹೋಗ್ತಾ ಇದ್ದೀವಿ ಇಳ್ಕೊಂಡು. ಫುಲ್ಲು ಸುಸ್ತಾಗಿತ್ತು ಬೆಟ್ಟ ಹತ್ತಿದ್ದಕ್ಕೆ, ಏಕೆಂದರೆ ಬಿಸಿಲು ತುಂಬ ಇತ್ತು. ಹಾಗೂ ಹೀಗೂ ಬೆಟ್ಟ ಹತ್ತಿ ಮುಗಿಸಿ ಇವಾಗ ಗುಹೆ ಒಳಗೆ ಹೋಗ್ತಾ ಇದ್ದೀವಿ. ನೋಡೋಣ, ನಾವು ಸ್ಕೂಲ್ ಟೈಮಲ್ಲೆಲ್ಲ ಬಂದಾಗ ಗುಹೆ ಒಳಗೆ ಸ್ಟಾರ್ಟಿಂಗ್ ಅಷ್ಟೇ ಹೋಗಿದ್ದು, ಫುಲ್ಲು ಒಳಗೆ ಹೋಗೋಕ್ಕೆ ಬಿಡಲಿಲ್ಲ. ದೇವ್ರು ನೋಡೋದಕ್ಕೆಲ್ಲ ನಮಗೆ ಬಿಡ್ತಾ ಇರಲಿಲ್ಲ. ಇದೇ ಗುಹೆ ಎಂಟ್ರೆನ್ಸು. ಮತ್ತು ಇಲ್ಲಿ ಒಳಗೆ ಬೆಳಕಿರಲಿಲ್ಲ, ಹಾಗಾಗಿ ಅಷ್ಟು ನೀಟಾಗಿ ಫೋಟೋ ಎಲ್ಲ ತೆಗಿಯೋದಕ್ಕಾಗಲಿಲ್ಲ. ನೋಡಿ, ಗುಹೆ ಒಳಗೆ ಈ ರೀತಿ ಹೋಗಬೇಕು. ತುಂಬ ದಪ್ಪ ಇರೋರು ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲೂ ಅಷ್ಟೇ ಗುಹೆ ಒಳಗಡೆ ಮೇಲ್ಗಡೆಯಿಂದ ಡ್ರಿಂಕ್ಸ್ ಎಲ್ಲ ಮಾಡಿಬಿಟ್ಟು ಬಾಟಲ್ಗಳನ್ನ ಮೇಲೆಯಿಂದ ಗುಹೆ ಒಳಗೆ ಬಿಸಾಕ್ತಾರೆ. ಗುಹೆ ಒಳಗೆ ಬರೀ ಕಾಲಲ್ಲಿ ಹೋಗಬೇಕು, ಚಪ್ಪಲೆಲ್ಲ ಹಾಕ್ಕೊಂಡು ಹೋಗಂಗಿರಲ್ಲ. ಎಷ್ಟು ಕಷ್ಟ ಅಲ್ವಾ ಪಾಪ. ಈ ಥರ ಚಿಕ್ಕ ಮಕ್ಕಳೆಲ್ಲ ಬಂದಿರ್ತಾರೆ, ಕೈ ಕಾಲಿಗೆಲ್ಲ ಚುಚ್ಕೊಳ್ಳುತ್ತೆ. ದಯವಿಟ್ಟು ಯಾರಾದರೂ ಈ ರೀತಿ ಬಂದವರು ಈ ರೀತಿ ತೊಂದರೆ ಮಾಡಬೇಡಿ. ದಯವಿಟ್ಟು ನೋಡಿ, ಇಲ್ಲಿನ ಪರಿಸರನ ರಕ್ಷಣೆ ಮಾಡಿ, ಆಯಿತಾ. ನೋಡಿ, ಸ್ವಲ್ಪ ದಪ್ಪ ಇತ್ತಂದರೆ ಸ್ವಲ್ಪ ನುಗ್ಗೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಇವರಿಬ್ಬರಿಗೂ ಸ್ವಲ್ಪ ಕಷ್ಟ ಆಯಿತು ಅಂದ್ಬಿಟ್ಟು ನನ್ನ ತಂಗಿ ಎಲ್ಲ ಹೆಲ್ಪ್ ಮಾಡ್ತಿದ್ದಾಳೆ. ಆ ರೀತಿ ನುಗ್ಗಿ ಈ ರೀತಿ ನುಗ್ಗಿ ಅಂತೆಲ್ಲ ಹೇಳ್ತಾ ಇದ್ದಾಳೆ. ನಾವು ಸ್ಕೂಲ್ ಡೇಸಲ್ಲಿ ಬಂದಾಗ್ಲೂ ಇಲ್ಲಿರೋ ದೇವ್ರನ್ನ ನೋಡೋದಕ್ಕಾಗಿರಲಿಲ್ಲ. ಇವತ್ತು ನೋಡ್ಕೊಂಬಂದ್ವಿ. ಆ್ಯಕ್ಚುಲಿ ಇದ್ರದ್ದು ಕ್ರೆಡಿಟ್ಸ್ ನನ್ನ ತಂಗಿಗೆ ಹೋಗಬೇಕು. ನಮಗೆ ಸ್ವಲ್ಪ ಗುಹೆ ಒಳಗೆ ಹೋಗೋದಕ್ಕೆ ಭಯ ಆಗ್ತಾಯಿತ್ತು, ಏಕೆಂದರೆ ಒಳಗೆ ಬೆಳಕಿರಲಿಲ್ಲ ಅಷ್ಟು. ಮತ್ತು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇದ್ರಲ್ಲ, ಅದಕ್ಕೆ ಬೇಡ ವಾಪಸ್ ಹೋಗಿಬಿಡೋಣ, ದೇವ್ರು ನೋಡಿಲ್ಲ ಅಂದರೆ ತೊಂದರೆ ಇಲ್ಲ ಅಂತಂದರೆ ನನ್ನ ಮಗ ಮತ್ತು ಅವಳು ಇಬ್ಬರು ಹೋಗ್ಬಿಟ್ಟು, ಇಲ್ಲ ನಾವು ಹೋಗಿ ನೋಡ್ಕೊಂಬರ್ತೀವಿ ಅಂತ ಹೋಗಿ ಮೊಬೈಲ್ ಟಾರ್ಚ್ ಹಾಕ್ಕೊಂಡು ಹೋಗಿ ನೋಡ್ಕೊಂಬಂದು ಆ ವೀಡಿಯೋ ಮಾಡ್ಕೊಂಬಂದಮೇಲೆ ನಮ್ಗೆ ಧೈರ್ಯ ಬಂದಿದ್ದು ನಾವು ಒಳಗೆ ಹೋಗಿದ್ದು. ಅಷ್ಟೋ ತನಕ ನಮಗೂ ಸ್ವಲ್ಪ ಭಯ ಇತ್ತು. ನೋಡಿ, ಒಳಗೆ ಇಲ್ಲಿ ಗುಹೆ ಒಳಗೆ ಬೆಳಕಿಲ್ಲ ಅಷ್ಟು. ಇಲ್ಲಿ ಗಂಟೆ ಇದೆ. ಹೋದವ್ರು ಯಾರಾದ್ರೂ ಗಂಟೆ ಎಲ್ಲ ಹೊಡೆಯೋದಕ್ಕೆ ಹೋಗಬೇಡಿ. ಇಲ್ಲೇನಾದರೂ ನಾವು ಸೌಂಡು ಆ ರೀತಿ ಮಾಡಿದ್ರೆ ಜಾಸ್ತಿ, ಅದೇ ಹೇಳಿದ್ನಲ್ಲ, ಬಾವುಲಿ ಮತ್ತು ಹೆಜ್ಜೆನೂ ಇದೆ ಒಳಗೆ, ಅದು ಎದ್ದು ಬಿಡುತ್ತೆ. ಅದಕ್ಕೋಸ್ಕರ ಹಾಗೆ ನೋಡಿಕೊಂಡು ಬರಬೇಕಷ್ಟೆ. ಮತ್ತು ಲೈಟ್ ತಗೊಂಡೋಗಿ ಒಂದು ಎರಡು ಲೈಟ್ ಇದ್ದರೆ ಚೆನ್ನಾಗಿ ನಿಮಗೆ ಕಾಣುತ್ತೆ. ಲೈಟ್ ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಕಾಂತಾರದಲ್ಲಿ ಲಾಸ್ಟ್ ಶೂಟಿಂಗ್ ಆಗಿರೋದು ಇದೇ ಪ್ಲೇಸಲ್ಲಿ. ಆದರೆ ಇಲ್ಲಿ ಶೂಟಿಂಗ್ ಆಗುವಾಗ ಸೆಟ್ಟಿಂಗ್ ಎಲ್ಲ ಹಾಕ್ಕೊಂಡಿದ್ದಾರೆ. ಇಲ್ಲಿ ಯಾವುದೂ ಸೆಟ್ಟಿಂಗ್ ಇಲ್ಲ. ಹಾಗಾಗಿ ಮಧ್ಯ ಗ್ಯಾಪಲ್ಲಿ ಸ್ವಲ್ಪ ಬೆಳಕು ಬರುತ್ತೆ ಕಲ್ಲಿಂದ, ಅದಷ್ಟೇ ಬೆಳಕು ಅಂತ ಬರೋದು. ಮತ್ತು ಬೆಳಕು ಕಾಣಲ್ಲ ಇಲ್ಲಿ. ಒಳಗಡೆ ಎಲ್ಲ ತುಂಬ ಸ್ಮೆಲ್ ಇರುತ್ತೆ. ನೋಡಿ, ಇದೇ ದೇವರು ಇಲ್ಲಿರೋವಂಥದ್ದು. ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು ದೇವ್ರನ್ನ, ಏಕೆಂದರೆ ನಮಗೆ ಬಿಟ್ಟಿರಲಿಲ್ಲ ಆವಾಗ ಸ್ಕೂಲ್ ಟೈಮಲ್ಲೆಲ್ಲ. ಅವರು ಸ್ವಲ್ಪ ಕರ್ಕೊಂಬಂದಿರ್ತಾರೆ ಮಕ್ಕಳನ್ನಂದರೆ ತುಂಬ ಕೇರಾಗಿ ಕರ್ಕೊಂಡು ಹೋಗ್ಬೇಕಲ್ವ, ಹಾಗಾಗಿ ನಮಗೂ ಬಿಟ್ಟಿರಲಿಲ್ಲ. ಈ ಟೈಮೇ ನೋಡಿದ್ದಂಥದ್ದು. ತುಂಬ ಚೆನ್ನಾಗಿತ್ತು. ನೋಡಿ, ಗುಹೆ ಒಳಗೆ ಎರಡು ಕಲ್ಲುಗಳ ಮಧ್ಯೆ ಬೆಳಕು ಬರುತ್ತಲ್ಲ, ಅದಷ್ಟೇ ಬರೋವಂಥದ್ದು ಬೆಳಕು. ನಾವೇನು ಮೊಬೈಲ್ ಟಾರ್ಚ್ ಇದ್ರೂ ಸಾಕಾಗತ್ತೆ. ಅದೇನು ತಗೊಂಡು ಹೋಗಿಲ್ಲ ಅಂತಂದರೆ ಸ್ವಲ್ಪ ನೋಡೋದಕ್ಕೆ ಕಷ್ಟ ಆಗುತ್ತೆ, ಒಳಗೆ ಹೋಗೋದಕ್ಕೆ ಭಯನೂ ಆಗುತ್ತೆ. ಆಮೇಲೆ ಇನ್ನೊಂದು ಅಂದರೆ ಇಲ್ಲಿ ಬರೋರಿತ್ತಂದರೆ ಹೀಗೆ ಒಂದು ಫ್ಯಾಮಿಲಿ ಈ ರೀತಿ ಬನ್ನಿ, ತುಂಬ ಒಳ್ಳೆಯದು. ಯಾಕೆಂದರೆ ನೀವು ಒಬ್ಬರು ಇಬ್ಬರು ಎಲ್ಲ ಬಂದರೆ ಅಷ್ಟು ಸೇಫ್ ಅಲ್ಲ, ಆನೆ ಕಾಟನೂ ಇದೆ. ಅದಕ್ಕೋಸ್ಕರ ಈ ರೀತಿ ಒಂದು 5 ಜನ 10 ಜನ ಈ ರೀತಿ ಬಂದರೆ ನಿಮಗೂ ಖುಷಿ ಆಗುತ್ತೆ, ನಡೆದಿದ್ದು ಗೊತ್ತಾಗಲ್ಲ. ಒಬ್ಬರು ಇಬ್ಬರು ಬಂತಂದರೆ ನೀವು ಬೈಕಲ್ಲಿ ಬರಬೇಕು, ಗುಹೆ ಎಲ್ಲ ಒಳಗೆ ಹೋಗೋದಕ್ಕೆ ಸ್ವಲ್ಪ ಭಯ. ಹಾಗಾಗಿ ಎಲ್ಲ ಒಳಗೆಲ್ಲ ನೋಡ್ಕೊಬಂದ್ಮೇಲೆ ಇಲ್ಲಿ ಒಂದು ಸಲ ಹಾಗೆ ಗೊತ್ತಲ್ಲ, ಮಾಮೂಲಿ ನಾವು ಯಾರಾದರೂ ಒಟ್ಟಿಗೆ ಸೇರಿದ್ವಿ ಅಂದರೆ ಫೋಟೋ ತಗೊಳ್ಳೋದು, ಡ್ಯಾನ್ಸ್ ಮಾಡೋದು ಇದ್ದಿದ್ದೆ. ಹಾಗಾಗಿ ಒಂದೆರಡು ಫೋಟೋ ಎಲ್ಲ ತಕ್ಕೊಂಡು ಒಂದೆರಡು ರೀಲ್ಸ್ ಎಲ್ಲ ಮಾಡಿಕೊಂಡ್ವಿ. ಇಲ್ಲಿಂದ ಗುಹೆಯಿಂದ ಹೊರಗೆ ಬಂದ್ವಿ. ಇಲ್ಲೊಬ್ರು ಅಂಕಲ್ ಸಿಕ್ಕಿದ್ರು ಪಾಪ. ಅವರು ನಮಗೆ ಫೋಟೋ ಎಲ್ಲ ತಗೊಳ್ಳೋದಕ್ಕೆ ಫುಲ್ ಹೆಲ್ಪ್ ಮಾಡಿದ್ರು. ಎಲ್ಲರದ್ದು ಫೋಟೋ ಆದಮೇಲೆ ಇನ್ನು ಅಕ್ಕ ತಂಗಿದ ಫೋಟೋ ಇಲ್ಲ ಅಂದರೆ ಸರಿ ಆಗಲ್ಲಲ್ಲ. ಹಾಗಾಗಿ ಹೋಗಾಗಿರೋ ಜೋಶು ಬರುವಾಗಿರಲಿಲ್ಲ. ಅಯ್ಯೋ ದೇವರೇ, ಇದನ್ನು ನಿನಗೆ ಬೇಕಿತ್ತ ಮಗನೇ ಅನ್ನೋ ಥರ ಇತ್ತು. ನೋಡಿ, ಇಲ್ಲಿ ಮಕ್ಕಳು ಬೆಂಗಳೂರಿಂದ ಕರ್ಕೊಂಬಂದರೆ ಹೀಗೇನೇ ಮಕ್ಕಳು ಕಾಡು ಕಪ್ಪಿಗಳ ಥರ ಎಲ್ಲ ಬೆಟ್ಟ ಹತ್ತಿದ ಮೇಲೆ ಸ್ವಲ್ಪ ಸುಸ್ತಾಗಿತ್ತು ಅಂದ್ಬಿಟ್ಟು ಕಲ್ಲಂಗಡಿ ಎಲ್ಲ ತಗೊಂಡೋಗಿದ್ವಿ. ಅಲ್ಲಿಗೇನೆ ಸೌತೆಕಾಯಿ, ಕಲ್ಲಂಗಡಿ, ಕ್ಯಾರೆಟ್ ಎಲ್ಲ ಕೂತ್ಕೊಂಡು ಒಂದು ಕಡೆ ತಿಂತಾಯಿದ್ವಿ. ಇಲ್ಲಿಂದ ನೆಕ್ಸ್ಟ್ ನಾವು ಮಲ್ಲಳ್ಳಿ ಫಾಲ್ಸ್ ನೋಡೋದಕ್ಕೆ ಹೋಗೋಣ ಅಂದ್ಬಿಟ್ಟು ಹೋದ್ವಿ. ನಾವು ಮೇಯ್ನು ಇಲ್ಲಿ ಸಂಜೆ ಬಂದಿದ್ದರೂ ನಡೀತಾ ಇತ್ತು, ಏಕೆಂದರೆ ಸ್ವಲ್ಪ ತಂಪು ಹೊತ್ತಲ್ಲಿ ಬೆಟ್ಟ ಹತ್ತೋದಕ್ಕೆ ಚೆನ್ನಾಗಾಗ್ತಿತ್ತು. ಆದರೆ ಮಲ್ಲಳ್ಳಿಗೆ ಹೋಗೋ ಟೈಮಲ್ಲಿ ನಮಗೆ ತುಂಬ ಚಳಿ ಇತ್ತು. ಮಧ್ಯಾಹ್ನ ಮೇಲೆ ತುಂಬ ಚಳಿ ಇದ್ದಿದ್ದರಿಂದ ಅಲ್ಲಿ ನೀರು ಇಳಿಯೋದಕ್ಕೆ ಭಯ ಆಗ್ತಿತ್ತು. ಅದು ಅಲ್ಲದೆ ಮಲ್ಲಳ್ಳಿನಲ್ಲಿ ಫುಲ್ ಸುತ್ತ ಕಾಡೆಲ್ಲ ಇರೋದ್ರಿಂದ ಮಧ್ಯದಲ್ಲಿ ಯಾವಾಗಲೂ ತಂಪಾಗೇ ಇರುತ್ತೆ ನೀರು. ಅದಲ್ಲದೆ ನಾವಿಲ್ಲಿ ಈ ಟೈಮಲ್ಲಿ ಹೋಗಿದ್ರೆ ಫುಲ್ಲು ತಣ್ಣಗಿತ್ತು. ಮಕ್ಕಳೆಲ್ಲ ಇಳಿಯೋದಕ್ಕೆ ಭಯ ಬೀಳ್ತಾಯಿದ್ರು. ಒಬ್ಬರು ಇಬ್ಬರು ಆಟ ಆಡೋದ್ರು ಅಷ್ಟೇನೆ. ಹೋಗ್ತಾನೆ ನಾವು ಊಟ ಎಲ್ಲ ತೊಗೊಂಡೋಗಿದ್ವಿ. ಅಂದರೆ ಹೋಟೆಲಲ್ಲೇ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಟೆಲ್ಗೆ ಹೋದರೆ ತುಂಬ ಟೈಮ್ ಆಗುತ್ತೆ ಅಂದ್ಬಿಟ್ಟು ಹೋಗ್ತಾನೆ ಪಾರ್ಸಲ್ ಊಟ ಎಲ್ಲ ತೊಗೊಂಡೋಗಿದ್ವಿ. ಇಲ್ಲಿ ಇಳ್ಕೊಂಡು ಮಲ್ಲಳ್ಳಿ ಫಾಲ್ಸ್ ನೋಡೋದಕ್ಕೆ ಹೋಗ್ತಾಯಿದ್ವಿ. ನೋಡಿ, ಅಲ್ಲಿ ಮೇಲ್ಗಡೆ ಬೆಟ್ಟ ಕಾಣಿಸ್ತಿದೆ.
ಇದು ಗೊತ್ತಿಲ್ಲ ನನಗೆ, ಹೊಸಳ್ಳಿ ಬೆಟ್ಟನೋ ಅಥವಾ ಮಾಲ್ಮನೆ ಬೆಟ್ಟನೋ ಗೊತ್ತಿಲ್ಲ. ನಮ್ಮ ಮೈದೆ ಎಲ್ಲ ಹೇಳಿದ್ರು ಇದು ಮಾಲ್ಮನೆ ಬೆಟ್ಟ ಅಂತ, ಕೆಲವರು ಹೊಸಳ್ಳಿ ಬೆಟ್ಟ ಅಂದರು. ಇಲ್ಲಿ ಊಟ ತಿನ್ಕೊಂಡ್ವಿ, ನಾನ್ ವೆಜ್ ತೊಗೊಂಬಂದಿದ್ವಿ ಊಟಕ್ಕೆ. ಅನ್ನ ಸಾಂಬಾರು, ಅನ್ನ ಚಿಕನ್ ಸಾಂಬಾರು, ಫ್ರೈ, ಬಂಗಡೆ ಫ್ರೈ, ಕಬಾಬ್ ಎಲ್ಲ ತೊಗೊಂಬಂದಿರು. ಊಟ ಮಾತ್ರ ಸೂಪರಾಗಿತ್ತು. ಇದು ಕೂಡ್ ರಸ್ತೆಯಲ್ಲಿ ತೊಗೊಂಡಿದ್ದು, ನಾವು ಒಳಗೆ ಇದ್ವಿ, ನಮಗೆ ಗೊತ್ತಿಲ್ಲ ಯಾವ ಹೋಟೆಲ್ ಅಂತ. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಎಲ್ಲರೂ ಸೇರಿಕೊಂಡು ಊಟ ಮಾಡಿ ಸ್ವಲ್ಪ ಹೊತ್ತು ಮಲ್ಲಳ್ಳಿ ಫಾಲ್ಸಲ್ಲಿ ಆಟ ಆಡೋಣ ಅಂದ್ಬಿಟ್ಟು ಹೋದ್ವಿ. ಅಲ್ಲಿ ನೀರು ತುಂಬ ತಣ್ಣ ಇದ್ದಿದ್ದರಿಂದ ಯಾರೂ ಅಷ್ಟು ಇಳಿಲಿಲ್ಲ. ಮಕ್ಕಳೆಲ್ಲ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಅದಲ್ಲದೆ ಯಾರೋ ಒಬ್ಬರು ರಿಂಗ್ ಕಳ್ಕೊಂಡು ಪಾಪ ಹುಡುಕ್ತಾಯಿದ್ರು, 10 ಗ್ರಾಮು ರಿಂಗ್ ಅಂತೆ. ಅವರು ಹುಡುಕ್ತಾಯಿದ್ದು, ನಾವು ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡಿದ್ವಿ, ನೋಡೋಣ ಸಿಗ್ಬೋದೇನಂತ. ಎಲ್ಲಿ ಸಿಗತ್ತೆ, ಗೋಲ್ಡ್ ಕೆಳಗೆ ಬಿದ್ದರೆ ಮತ್ತೆ ಸಿಗೋದುಂಟಾ, ಸಿಗ್ತಾ ಇರಲಿಲ್ಲ. ನೋಡಿ, ಇದೇ ಮಲ್ಲಳ್ಳಿ ಫಾಲ್ಸ್. ಇದು ನೀರು ಕಮ್ಮಿ ಇತ್ತು, ಹಾಗಂತ ಡೇಂಜರ್ ಪ್ಲೇಸೇನೆ ಇದೂ. ತುಂಬ ಆಳ ಇದೆ ಇಲ್ಲಿ, ನೀರು ಇಳಿಯೋ ಹತ್ರ ಸ್ವಲ್ಪ ದೂರದಲ್ಲಿ ಆಡಬೇಕು. ಹಾಗಾಗಿ ನಾವು ಮುಂದೆ ಫಾಲ್ಸ್ ಹತ್ರ ಬೇಡ ಅಂದ್ಬಿಟ್ಟು ಹಿಂದೆ ನೀರು ಹರಿತಾ ಇರೋ ಥರ, ಇಲ್ಲಿ ಸ್ವಲ್ಪ ನೀರು ಕಮ್ಮಿ ಇತ್ತು, ಹಾಗಾಗಿ ಇಲ್ಲಿ ಆಟ ಆಡಿಕೊಂಡು ಸ್ವಲ್ಪ ಹೊತ್ತು ಬಂದ್ವಿ. ಪಾಪ ಇಲ್ಲೇ ರಿಂಗ್ ಕಳ್ಕೊಂಡಿದ್ದವರು ರಿಂಗ್ ಹುಡುಕ್ತಾಯಿದ್ರು. ಚಳಿ ಜಾಸ್ತಿ ಇದರಿಂದ ಜಾಸ್ತಿ ಹೊತ್ತು ಆಟ ಆಡಲಿಲ್ಲ. ಇದಾಗಿತ್ತು ಇವತ್ತಿನ ವೀಡಿಯೋ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಅಲ್ಲದೆ ಈ ಮಲ್ಲಳ್ಳಿ ಫಾಲ್ಸ್ ಎಲ್ಲ ನೋಡೋದಕ್ಕೆ ಹೋಗ್ತೀವಿ ಅಂದರೆ ದಯವಿಟ್ಟು ನೀವು ಕ್ಯಾಶ್ ಇಟ್ಕೊಂಡು ಹೋಗಿ. ಇಲ್ಲಿ ಫೋನ್ಪೇ ಅದೆಲ್ಲ ಏನೂ ಆಗಲ್ಲ, ನೆಟ್ವರ್ಕ್ ಇಶ್ಯೂ ಇರುತ್ತೆ. ಹಾಗಾಗಿ ನಮಗೆ, ಯಾಕೆಂದರೆ ಯಾರ ಹತ್ರನೂ ಅಮೌಂಟ್ ಕ್ಯಾಶ್ ಇರಲಿಲ್ಲ, ಎಲ್ಲರ ಹತ್ರನೂ ಫೋನ್ಪೇ ಅಂತಂದರೆ ಕೊನೆಗೆ ನನ್ನ ಮಗಳ ಹತ್ರ ಇದ್ದಿದ್ದು 200 ರೂಪಾಯಿಗೆ ಅದು ಇದು ತಿನ್ಕೊಂಡು ಬಂದಿದ್ದಾಯಿತು. ಈ ವಿಡಿಯೋನ ಇಲ್ಲಿ ಕ್ಲೋಸ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೀನು ಓಡ್ ಬಂದ್ರೆ ಪಂಚಿ ಬೀಳಲ್ಲ, ಹಂಗೆ ನಿಧಾನ ಹೋದ್ರೆ ಬೀಳೋದು, ಓಡ್ಬಾ. ಹಂಗೆ ನೋಡಿ, ಇವಾಗ ಹಿಂಗೆ ಓಡ್ತೀವಲ್ಲ, ಇವಾಗ ಬೀಳಲ್ಲ, ಅಂಚು ಅಂತ ಹೋಗ್ತೀವಿ. ಹಿಂಗೆ ಇವಾಗ ನೋಡಿ, ಈಗ ಓಡ್ತೀವಲ್ಲ, ಈಗ ಓಡಿದಾಗ